ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನೋಡಿ, ಕಿಡ್ನಾಪ್ ಪ್ರಕರಣವೇ ಎಚ್.ಡಿ. ರೇವಣ್ಣ ಅವರಿಗೆ ಕಂಟಕ ತಂದೊಡ್ಡಿರೋದು. ನಿನ್ನೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಬಂಧನ ಕೂಡ ಆಯಿತು. ನಿನ್ನೆ ರೇವಣ್ಣ ಅವರ ಆಪ್ತ ಸಹಾಯಕನ ತೋಟದ ಮನೆಯಲ್ಲೇ ಸಂತ್ರಸ್ತೆ ಇರೋದು ಕೂಡ ಪತ್ತೆಯಾಯಿತು. SIT ಅಧಿಕಾರಿಗಳು ಸಂತ್ರಸ್ತೆಯನ್ನ ರಕ್ಷಣೆ ಮಾಡಿ ಕೂಡ ಕರೆತಂದ್ರು. ಬಟ್ ಈಗ ನೋಡಿ, ಒಂದು ಗಂಭೀರ ಆರೋಪ. ತೋಟದ ಮನೆಯ ಸಿಬ್ಬಂದಿ ಅಲ್ಲಿ ಕೆಲಸ ಮಾಡ್ತಾ ಇದ್ದವ ಮಾತನಾಡಿರೋದು. ಕಿಡ್ನಾಪ್ ಸತ್ಯ ಒಪ್ಪಿಕೊಂಡಿದ್ದಾರಾ ತೋಟದ ಸಿಬ್ಬಂದಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ, ದೊಡ್ಡವರ ತಪ್ಪಿಗೆ ನಮಗೆ ಯಾಕೆ ಶಿಕ್ಷೆ ಸರ್? ಆ ಮಹಿಳೆ ಇಲ್ಲಿ ಬಂದಿದ್ದು ಇದ್ದದ್ದು ಎಲ್ಲವೂ ಕೂಡ ಸತ್ಯ. ಆದ್ರೆ ಆಕೆ ಇಂಥವಳು ಅಂತ ನಮಗೆ ಗೊತ್ತಿರಲಿಲ್ಲ. ರಾಜ್ ಗೋಪಾಲ್ ತೋಟದ ಮನೆ ಸಿಬ್ಬಂದಿ ಅಳಲು ತೋಡ್ಕೊಂಡಿದ್ದಾರೆ. ನಮಗೆ ಗೊತ್ತಿಲ್ಲ ಅಂದಿದ್ದಕ್ಕೆ ಪೊಲೀಸರು ನಮಗೆ ಹೊಡೆದಿದ್ದಾರೆ. ನೀವೆಲ್ಲೋ ರಕ್ಷಣೆ ಮಾಡಿದ್ದೀರಿ ಅಂತ ಹೊಡೆದಿದ್ದಾರೆ ನಮಗೆ. ರೇವಣ್ಣ ಆಪ್ತನ ತೋಟದ ಮನೆ ಕೆಲಸಗಾರನ ಅಳಲು ಇದು. ರೂಮಲ್ಲಿ ಯಾವ ರೂಮಲ್ಲಿ ಇದ್ದು ಅಂತ ಗೊತ್ತಿಲ್ಲ ನಮ್ಗೆ. ಅದು ಯಾವಾಗ ಕರ್ಕೊಂಬಂದ್ರು ಅಂತ ಇಸ್ಕೊಂಡಿರೋದು ನಮ್ಗೆ ಗೊತ್ತಿಲ್ಲ. ಬಂದು ಇದ್ರು ಅನ್ನೋದು ಗೊತ್ತು ಅಷ್ಟೇ. ಬಂದು ಇದ್ರಲ್ಲ, ಯಾವಾಗ ಇಡ್ಸ್ಕೊಂಡಿದ್ರು ಅಂತ ಗೊತ್ತಿಲ್ಲ. ಅಲ್ಲಿ ಮಾತ್ರ ನಿಂತಿದ್ದಿಲ್ಲ ಕಾಂಡಿ. ಹಾಗೆ ಯಾತಕ್ಕೆ ಬಂದಿದ್ದೆ ಅನ್ನೋದಕ್ಕೆ ನಾವು 25,000 ರೂಪಾಯಿ ನನ್ನ ಮಾಮೂಲಿ ಕಂತು ಕಟ್ಟಬೇಕು. ಅದಕ್ಕೆ ಇಲ್ಲಿ ಸಾವುಕಾರ ತೋಟನ ನೋಡ್ಕೋಗಂತ ಬಂದಿ ಅಂತ ಇಷ್ಟು ಹೇಳ್ದೆ. ಅಷ್ಟು ಬಿಟ್ರೆ ನಮ್ಗೆ ಗೊತ್ತಿಲ್ಲ ಅಷ್ಟು. ಆಗ ನಾನು ಇದೇ ಹಂಗೆಲ್ಲ ಕಷ್ಟ ಬಿದ್ದೀನಿ ನಿನ್ನ ಗಂಡೇಲಿ. ಯಾಕಂದು ಫ್ಯಾಮಿಲಿ ಸಹ ಸೇರಿಸಿದ್ರು ಇವರು ಸಾಕೋರು. ಅವಳು ಸಿಂಗಲ್ ಸೇರಿಸಲ್ಲ ಅಂತ ನಾನು ಅದಕ್ಕೆ ಹಂಗೇನಿಲ್ಲ ಕಣಪ್ಪ, ಹಂಗೇನಿಲ್ಲ ಅಂತ ನನಗೆ ಅವಳು ಲೇಡೀಸ್ ಬಂದಿದ್ದೀರಾ ಏನಂತ ಕೇಳಿದ್ರು. ಸರ್ ಲೇಡೀಸ್ ಬಂದಿದ್ದರು, ಎಲ್ಲೇ ಹೊಂಟೋಗಿರ್ಬೇಕು 5:15 ಎದ್ದು ನಾವು ನೋಡಿದ್ದೇವೆ, ಇಟ್ಕೊಂಡಿದ್ದಾವೆ ಇಂಥವ್ರು ಅಂತ ನಮ್ಗೆ ಗೊತ್ತಾ ಸರ್. ಯಾರು ಹೇಳಿರಲ್ಲ, ನಮ್ಗೆ ಏನು ಗೊತ್ತು ಸರ್? ಲೇಡೀಸ್ ಕೆಲಸ ಮಾಡೋಕ್ಕೆ ಬಂದು ಇರ್ತೀನಿ ಅಂತಲ್ಲ, ನಮ್ಗೆ ಗೊತ್ತೋಗಲ್ಲಿ ಗೊತ್ತಿತ್ತಿಲ್ಲ ಸರ್. ಅವ್ಳು ಬಂದಿದ್ಲು, ಹೊಂಟೋಗಲ್ಲ. ಅಲ್ಲಿ ಹೋಗಿ ಬೆಳಿಗ್ಗೆ ನೋಡಿದ್ವಿ ಅಂತ ಅಂದದಕ್ಕೆ, ನೀನು ಅಲ್ಲಿ ನೋಡಿದ್ದೆ, ನೀನೇ ಉಸಿರೋದು, ನೀನೇ ಕತರ್ನ. ಎಷ್ಟು ಜನ ಪೊಲೀಸ್ ಅವರು ಸುಮಾರು ಒಂದು 45 ಸೀಟ್ ಇದ್ರು ಸರ್. ನೆನ್ನ ಒಂದು 40-50 ಸೀಟ್ ಇದ್ರು. ಸುತ್ತ ರೌಂಡ್ ಹಾಕಿ ನನಗೆ ಹೊಡೆದು ಮಾಡ್ಬಿಟ್ಟು ಏನು ಮಾತಾಡುವಂತ ನಿಜ ಹೇಳಿ ಅಂತ. ನಿಜ ಹೇಳಿ ಅಂದರೆ ನಿಜ ಇರೋದು ನಿಜನೇ ಹೇಳ್ತೀವಿಲ್ಲ ಸರ್. ನಿಜ ಹೇಳಿದ್ರು ನಿಂಬದೇ ಇರಲ್ಲ. ಇವರು ಲೇಡೀಸ್ ಬಂದಿದ್ದೀರಾ ಏನಂತ ಕೇಳಿದ್ರು ಸರ್. ಲೇಡೀಸ್ ಬಂದಿದ್ದರು, ಎಲ್ಲೇ ಹೊಂಟೋಗಿರ್ಬೇಕು 5:15 ಎದ್ದು ನಾವು ನೋಡಿದ್ದೇವೆ, ಇಟ್ಕೊಂಡಿದ್ದಾವೆ ಇಂಥವ್ರು ಅಂತ ನಮ್ಗೆ ಗೊತ್ತಾ ಸರ್. ಯಾರು ಹೇಳಿರಲ್ಲ, ನಮ್ಗೆ ಏನು ಗೊತ್ತು ಸರ್? ಲೇಡೀಸ್ ಕೆಲಸ ಮಾಡೋಕ್ಕೆ ಬಂದು ಇರ್ತೀನಿ ಅಂತಲ್ಲ, ನಮ್ಗೆ ಗೊತ್ತೋಗಲ್ಲಿ ಗೊತ್ತಿತ್ತಿಲ್ಲ ಸರ್. ಅವ್ಳು ಬಂದಿದ್ಲು, ಹೊಂಟೋಗಲ್ಲ. ಅಲ್ಲಿ ಹೋಗಿ ಬೆಳಿಗ್ಗೆ ನೋಡಿದ್ವಿ ಅಂತ ಅಂದದಕ್ಕೆ. ಶಾಸಕ ರೇವಣ್ಣ ಹಾಗೆ ಸಂಸದ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಕೇಳೋಕೆ ಸಿಕ್ಕಿರುವ ಅತ್ಯಂತ ಗಂಭೀರ ಆರೋಪ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಟ್ವಿಸ್ಟ್ ಆಗಿರೋದು ಆ ಸಂತ್ರಸ್ತೆಯ ಆಕೆಯನ್ನ ಅಪಹರಣಕ್ಕೊಳಗಾಗಿದ್ದಾಳೆ ಅಂತ ಹೇಳಲಾಗ್ತಿತ್ತು. ಆಕೆಯ ರಕ್ಷಣೆ, KR ನಗರದಲ್ಲಿ ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆ ರಕ್ಷಣೆ ಆದ ನಂತರದಲ್ಲೇ ರೇವಣ್ಣ ಅವರ ಬಂಧನ ಕೂಡ ಆಗಿರೋದು. KR ನಗರದಲ್ಲಿ ಕಿಡ್ನಾಪ್ ಆಗಿದ್ದ ಸಂತ್ರಸ್ತೆಯನ್ನ ರಕ್ಷಣೆ ಮಾಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಸಂತ್ರಸ್ತೆ ಇದ್ದ ಮನೆ, ಆಕೆಯನ್ನ ಕಿಡ್ನಾಪ್ ಮಾಡಿ ಇರಿಸಲಾಗಿದೆ ಅನ್ನೋ ಆರೋಪ ಏನು ಕೇಳೋಕೆ ಸಿಕ್ಕಿತ್ತು. ಆ ಮನೆ ಯಾವ ರೀತಿ ಇತ್ತು, ಎಲ್ಲಿದೆ, ಯಾರಿಗೆ ಸಂಬಂಧಪಟ್ಟಿದ್ದು, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಸತೀಶ್ ಬಾಬು ಈ ಪ್ರಕರಣದಲ್ಲಿ A2 ಇವರು ಕರ್ಕೊಂಡು ಹೋಗಿ ಆಕೆಯನ್ನ ರೇವಣ್ಣ ಅವರ ಆಪ್ತನ ಮನೆಯಲ್ಲಿ ಇರಿಸಿದ್ರು ಅನ್ನೋ ಆರೋಪ ಕೇಳೋಕೆ ಸಿಕ್ಕಿದೆ. ಇದೀಗ ಆಕೆಯನ್ನ ರಕ್ಷಣೆ ಮಾಡಲಾಗಿದೆ. ಆಕೆಯ ಸಮ್ಮುಖದಲ್ಲೇನೆ ಸ್ಥಳ ಮಹಜರು ಕೂಡ ನೆನ್ನೆ ಆಗಿದೆ. ರೇವಣ್ಣ ಅವರನ್ನ ಕೂಡ ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಮಾಡಲಾಗಿರೋದು ನೀವೇನು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ಮನೆಯಲ್ಲಿ ಸಂತ್ರಸ್ತೆಯನ್ನ ಲಾಕ್ ಮಾಡಿ ಇಡಲಾಗಿತ್ತು ಅನ್ನೋ ಆರೋಪ ಕೇಳೋಕೆ ಸಿಕ್ಕಿರೋದು. ಇದರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ, ಗಮನಿಸಿ. ಸಂಸದ ಪ್ರಜ್ವಲ್ ರೇವಣ್ಣ ಅವರ ಪೆಂಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಓರ್ವ ಮಹಿಳೆಯನ್ನು ಕೂಡ ಕಿಡ್ನಾಪ್ ಮಾಡಿದ್ರು ಅಂತ ಹೇಳಲಾಗ್ತಾ ಇತ್ತು. ಅಂದರೆ ಆ ಮಹಿಳೆಯನ್ನು ಈಗ SIT ಪೊಲೀಸರು ರಕ್ಷಣೆಯನ್ನು ಮಾಡಿದರು. ಆ ಮಹಿಳೆ ಇದ್ದಂಥ ಸ್ಥಳದಲ್ಲಿ ನಾವಿದ್ದೆ. ಈಗ ನಾನು ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೇನೆ. ಯಾಕಂದರೆ ಹುಣಸೂರಿನ ಕಾಳೇನಹಳ್ಳಿ ಅಂತ ಏನು ಗ್ರಾಮ ಏನಿದೆ, ಆ ಗ್ರಾಮದಲ್ಲಿರ್ತಕ್ಕಂಥ ಒಂದು ತೋಟದ ಮನೆಯಲ್ಲಿ ಆ ಮಹಿಳೆಯನ್ನು ಕಿಡ್ನಾಪ್ ಮಾಡಿ ಈ ತೋಟದ ಮನೆಯಲ್ಲೇ ಕೂಡ ಇರಿಸಿದ್ರು ಅಂತನ್ನುವಂತಹ ಮಾಹಿತಿ ಖಚಿತವಾದಂತೆ ಕೂಡ SIT ಪೊಲೀಸರು ಇಲ್ಲೇ ಬಂದು ಆಕೆಯನ್ನು ರಕ್ಷಣೆಯನ್ನು ಮಾಡಿದ್ದಾರೆ. ಯಾಕಂದರೆ ಕಳೆದ
29ನೇ ತಾರೀಕು ಆ ಸಂತ್ರಸ್ತೆಯ ಮಗ ಒಂದು ದೂರನ್ನು ನೀಡಿದರು. ತಮ್ಮ ತಾಯಿ ಕಾಣೆಯಾಗಿದ್ದಾರೆ, ಕಿಡ್ನಾಪ್ ಆಗಿದ್ದಾರೆ ಅಂತನ್ನುವಂಥ ನಿಟ್ಟಿನಲ್ಲಿ ದೂರನ್ನು ನೀಡಿದರು. ಇದರ ಆಧಾರದ ಮೇಲೆ ಅವರು ಏನು SIT ಪೊಲೀಸರು ತನಿಖೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಏನೋ ರೇವಣ್ಣನವರ ಆಪ್ತ ಸಹಾಯಕರಾಗಿದ್ದಂತಹ ರಾಜಗೋಪಾಲ್ ಅವರಿಗೆ ಸೇರಿದಂತಹ ಈ ಒಂದು ತೋಟ ಏನಿದೆ, ಇದು ಹುಣಸೂರಿನಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿರುವಂತಹ ತೋಟ. ಈ ತೋಟದ ಮನೆಯಲ್ಲೇ ಕೂಡ ಆ 29ನೇ ತಾರೀಕಿನ ರಾತ್ರಿಯಿಂದಲೂ ಕೂಡ ಸುಮಾರು 5 ರಿಂದ 6 ದಿನಗಳ ಕಾಲ ಆಕೆಯನ್ನು ಈ ತೋಟದ ಮನೆಯಲ್ಲೇ ಕೂಡ ಇರಿಸಿದ್ರು ಅಂತನ್ನುವಂಥದ್ದು ಸ್ಪಷ್ಟವಾಗಿದೆ. ಅಂದರೆ ಈಗಾಗಲೇ ಏನು ಅದಕ್ಕೆ ಸಂಬಂಧಪಟ್ಟಂತೆ SIT ಪೊಲೀಸರು ಆಕೆಯನ್ನು ರಕ್ಷಣೆಯನ್ನು ಮಾಡಿ ಹೊರಟಿದ್ದಾರೆ. ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಆಕೆಯ ಮೇಲೆ ದೈಹಿಕವಾಗಿಯೂ ಕೂಡ ಹಲ್ಲೆಯನ್ನು ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಅಂದರೆ ಸಂತ್ರಸ್ತೆಯ ಮಗ ಏನಿದ್ದಾನೆ, ಆ ಮಗನ ದೂರಿನ ಆಧಾರದ ಮೇಲೆ ಆಕೆಯನ್ನು KR ನಗರದಿಂದ ಮನೆಯಿಂದ ಕರೆದುಕೊಂಡು ಬಂದಿದ್ದರು. ಆ ಥರ ಸತೀಶ್ ಬಾಬು ಅನ್ನುವಂತಹ ವ್ಯಕ್ತಿ ಏನಿದ್ದಾರೆ, ಆ ವ್ಯಕ್ತಿ ಕರೆದುಕೊಂಡು ಬಂದಿದ್ದರು. ಇದೇ ತೋಟದ ಮನೆಯಲ್ಲಿ ಒಂದಷ್ಟು ಹಸುಗಳು ಮತ್ತು ಫಾರ್ಮ್ ಹೌಸನ್ನು ಕೂಡ ಮಾಡಿಕೊಂಡಿರುವಂಥದ್ದು. ಇಲ್ಲಿ ಸಾಕಷ್ಟು ಜನ ಕೆಲಸಗಾರರು ಕೂಡ ಇದ್ದಾರೆ. ಇಂತಹ ಒಂದು ಸ್ಥಳದಲ್ಲೇ ಆಕೆಯನ್ನು ಕರ್ಕೊಂಡು ಬಂದು ಇಟ್ಟಿದ್ರು ಅಂತನ್ನುವಂಥದ್ದು. ಯಾಕಂದರೆ ಈ ತೋಟದ ಒಳಭಾಗದಲ್ಲೂ ಕೂಡ ಒಂದು ಗೆಸ್ಟ್ ಹೌಸ್ ಇದೆ ಅಂತನ್ನುವಂತಹ ಮಾಹಿತಿ ಇದೆ. ಹಾಗಾಗಿ ಈಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಹಿಳೆಯನ್ನು ರಕ್ಷಣೆ ಮಾಡಿದ್ದಾರೆ. ಸದ್ಯಕ್ಕೆ ನಾವು ಇಲ್ಲಿನ ಸ್ಥಿತಿಯನ್ನು ಗಮನಿಸ್ತಾ ಇದ್ದರೆ ಇಲ್ಲಿ ಏನು ಇಲ್ಲಿರ್ತಕ್ಕಂಥ ಕೆಲಸಗಾರರು ಯಾರು ಕೂಡ ನಮಗೆ ಸರಿಯಾದ ಮಾಹಿತಿ ಇಲ್ಲ ಅಂತನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಮಹದೇವ ಸ್ವಾಮಿ ಕುರ್ಣಗಲ್ಲ, ರಿಪಬ್ಲಿಕ್ ಕನ್ನಡ, ಮೈಸೂರು.